ಮತ್ತೆ ಶುರುವಾಯಿತು ಎಚ್ಡಿಕೆ ವರ್ಸಸ್ ಡಿಕೆಶಿ ವಾಕ್ಸಮರ. ರಾಮನಗರದಿಂದ ಕುಮಾರಸ್ವಾಮಿ ಸ್ಪರ್ಧೆ ಸುಳಿವು ನೀಡ್ತಾ ಇದ್ದಂತೆ ಕುಮಾರಸ್ವಾಮಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಡಿಕೆ ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಬಗ್ಗೆ ಡಿಕೆ ಬ್ರದರ್ಸ್ ಚರ್ಚೆಗೆ ಬರಲಿ ಅಂತ ಕುಮಾರಸ್ವಾಮಿ ಹೇಳಿದ್ರು. ಆ ಸವಾಲಿಗೆ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದು, ಅವರು ಯಾವತ್ತು ಹೇಳ್ತಾರೋ ಆವತ್ತು ನಾನು ರೆಡಿ ಅಂದಿದ್ದಾರೆ. ಎಚ್ಡಿಕೆ ಸಿಎಂ ಆಗಿದ್ದಾಗಲೇ ನಾನು ಸವಾಲು ಸ್ವೀಕರಿಸಿದ್ದೇನೆ. ರಾಮ ಮಂದಿರದಲ್ಲೇ ನಿಂತು ಹೇಳ್ತೇನೆ, ನುಡಿದಂತೆ ನಡಿತೀನಿ. ಇಲ್ಲಿ ನಾನಾಗಲಿ ಕುಮಾರಸ್ವಾಮಿ ಆಗಲಿ ಶಾಶ್ವತ ಅಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ. ನಗರಗಳಲ್ಲಿ ಯಾವ ರೀತಿ ಫೆಸಿಲಿಟೀಸ್ ಇದೆ ಆ ಫೆಸಿಲಿಟೀಸ್ ಎಲ್ಲ ಈ ಜನಕ್ಕೆ ಮಾಡಿಕೊಟ್ಟಿದ್ದೀವಿ ನಾವು. ಜನ ಆಕ್ಷೇಪ ಮಾಡ್ತಿದ್ದಾರೆ. ಅಂದರೆ ನನ್ನ ಮತ್ತೆ ಬರಲಿ ಅವರೇ ಸಿಎಂ ಆಗ್ತೀನಿ ಅಂತ ಹೇಳಿ ರಾಜಕಾರಣಕ್ಕೆ ಬರೋರನ್ನ ಬೇಡ ಅಂತ ಹೇಳಕ್ಕಾಗ್ತದ? ಈಗೂ ರಾಜಕಾರಣದಲ್ಲಿ ಇದಾರಲ್ಲ ಅವರು. ರಾಜ್ಯ ಏನೋ ರಾಷ್ಟ್ರ ಏನೋ ನನಗೆ ಗೊತ್ತಿಲ್ಲ. ರಾಮನಗರದಿಂದ ಸ್ಪರ್ಧೆ ಮಾಡ್ತೀನಿ ಅನ್ನೋದು ಮಾತಾಡಿ ಅಂತಿಮ ದಿನಗಳನ್ನ ರಾಮನಗರ ಜಿಲ್ಲೆಯಲ್ಲೇ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಸರ್. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಶಕ್ತಿ ಕೊಡಲಿ. ಪಾಪ ಅವ್ರ ಆಸೆ ಎಲ್ಲ ಏನು ಬೇಕಾದ್ರೂ ಅವರು ಕೇಳ್ಕೊಳ್ಳಿ. ಜನ ಉಂಟು, ಅವರುಂಟು, ಜನ ಉಂಟು, ನಾವು ಉಂಟು. ಸವಾಲು ಹಾಕ್ಯಾರ ಸರ್. ಡಿಕೆ ಸಹೋದರ ಬರಲಿ ಚರ್ಚೆಗೆ ಈ ವಿಚಾರವಾಗಿ ಅವ್ರು ಯಾವತ್ತು ಹೇಳ್ತಾರೆ ನಾನು ಅದಕ್ಕೆ ರೆಡಿ ಇದ್ದೀನಿ. ನೀವು ಯಾವತ್ತು ಹೇಳ್ತೀರಾ ನಾನು ರೆಡಿ ಇದ್ದೀನಿ ಅಂತ ಹೇಳಿ ಅವ್ರಿಗೆ. ಇನ್ನೇನಿಲ್ಲ, ಏನು ಪರವಾಗಿಲ್ಲ. ಏನು ನಾವು ರಾಜಕಾರಣದಲ್ಲಿ ಇರಬೇಕಾದವರು ಅವ್ರ ಸವಾಲನ್ನ ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗೆ ನಾನು ಸ್ವೀಕಾರ ಮಾಡಿದ್ದೀನಿ. ಈಗೂ ಮಾಡೋಣ. ಭಾಳ ನಮ್ರತೆಯಿಂದ ರಾಮಮಂದಿರದಲ್ಲಿ ನಾನು ಹೇಳ್ತಾ ಇದ್ದೀನಿ ಇದನ್ನು. ರಾಮಮಂದಿರದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀರಿ. ನಾನು ರಾಮಮಂದಿರದಲ್ಲೇ ಕೂತ್ಕೊಂಡು ನುಡಿದಂತೆ ನಡೀತೀವಿ. ನೀವು ಯಾವತ್ತು ಹೇಳ್ತೀರಾ 3 ದಿನ ಮುಂಚಿತವಾಗಿ ಹೇಳ್ಬೇಕಷ್ಟೇ ನನಗೆ. ನಾನು ಯಾಕೆ ನಾನೆಲ್ಲ ಬೇರೆ ಪ್ರೋಗ್ರಾಮ್ ಹಾಕೋಬಿಟ್ಟಿದ್ರೆ ಕಷ್ಟ. ಸೊ ನಾನು ಯಾವತ್ತು ಬೇಕಾದ್ರೂ ರೆಡಿ ಪಾಪ ಅವ್ರು ಮಾಡುತ್ತಾ ಅವ್ರು ರಾಜಕಾರಣ ಮಾಡಬೇಕು, ಅವ್ರು ಮಾಡ್ಕೊಳ್ತಾರೆ. ನಾನಾ ಮಾಡಿದ್ದು? ಅವರೇ ಮಾಡಿದ್ದು. ಅವರೇ ಹೇಳವ್ರೆ ನಾನು 800 ಅಡಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೆ, ನಾನು ಎಲ್ಲ ಮಾಡಿದ್ದೀನಿ ಅಂತ ಅವರೇ ಎಲ್ಲ ಹೇಳಿದ್ದಾರೆ. ಅವ್ರು ಹೇಳಿದ್ದನ್ನ ನಾವು ಮುಂದುವರಿಸ್ತಾ ಇದ್ದೀವಿ ಅಷ್ಟೇ. ಅಲ್ಲ, ಕುಮಾರಸ್ವಾಮಿಗೆ ಉತ್ತರ ಕೊಡಬೇಕಾದ್ರೆ ಕುಮಾರಸ್ವಾಮಿ ನಾನು ಹೇಳ್ತೇನೆ. ನಾವು ಏನು ಸ್ಕೀಮ್ ಕೊಟ್ಟಿದ್ದೀವಲ್ಲ, ಬೆಂಗಳೂರು ದಕ್ಷಿಣ ಅಂತ ಏನು ಮಾಡಿದ್ದೀವಲ್ಲ, ಇದು ನಾನು ಪರ್ಮನೆಂಟ್ ಇಲ್ಲ, ಕುಮಾರಸ್ವಾಮಿನೂ ಪರ್ಮನೆಂಟ್ ಇಲ್ಲ. ನಾನು ತೆಗೆದುಕೊಂಡಂಥ ತೀರ್ಮಾನ ಪರ್ಮನೆಂಟಾಗಿ ಉಳಿತದೆ. ಎಲ್ಲರ ಬದುಕಿಗೂ ಅನುಕೂಲ ಆಗ್ತದೆ. ನಾನು ಇವತ್ತು ಇಲ್ಲದೆ ಹೋದ್ರು, ಅವ್ರಿಲ್ಲದೆ ಹೋದ್ರೂ ಮುಂದಕ್ಕೆ ನಮ್ಮ ಜನ್ರೇಷನ್ ಯಾರು ನೆನೆಸ್ಕೊಳ್ತದೆ. ಈಗ ಈ ರೋಡೆಲ್ಲ ಅಗಲ ಮಾಡಿ ಇಷ್ಟೆಲ್ಲ ನೋಡಿ ಕೇಳಿ, ಅವ್ರಿಗೆಲ್ಲ ಎಷ್ಟೆಷ್ಟು ರೂಪಾಯಿ ಸಿಕ್ಕಿದೆ ಕೇಳಿ. ಅವ್ರಿಗೆಲ್ಲ ದೊಡ್ಡಹಳ್ಳಿಯವ್ರು ಕೇಳಿ ಸಾಕು, ಸಾತೂರವ್ರು ಕೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.